ಪೌರ ಕಾರ್ಮಿಕರ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ, ಅಧಿಕಾರಿಗಳಿಗೆ ಎಚ್ಚರಿಕೆ. ಶ್ರೀನಿವಾಸಪುರ ಜೂನ್ 25. ಶ್ರೀನಿವಾಸಪುರ ಪುರಸಭೆಯ ಪೌರ ಕಾರ್ಮಿಕರ ಹಲವು ಸಮಸ್ಯೆಗಳು ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಲಾಗಿದೆ ಎಂದು ಮಾಜಿ ಪುರಸಭೆ ಅಧ್ಯಕ್ಷರು ತಿಳಿಸಿದ್ದಾರೆ. ಪುರಸಭೆ ಕಚೇರಿಗೆ ಭೇಟಿ ನೀಡಿದ ವೇಳೆ ಮಾತನಾಡಿದ ಅವರು 2022ರಲ್ಲಿ ಪೌರ ಕಾರ್ಮಿಕರ ಕಾಯಂ ನೌಕರಿ ಕುರಿತು ಸರ್ಕಾರದಿಂದ ಬಂದಿದ್ದ ಆದೇಶದಂತೆ ಅರ್ಹ ಕಾರ್ಮಿಕರ ಪಟ್ಟಿಯನ್ನ ಸಿದ್ಧಪಡಿಸಿ ಪ್ರಸ್ತಾವನೆ ಕಳಿಸಲಾಗಿತ್ತು. ಆದರೆ ಇದುವರೆಗೆ ಅಂತಿಮ ಪಟ್ಟಿ ಪ್ರಕಟವಾಗಿಲ್ಲ ಎಂದು ಆರೋಪಿಸಿದರು. ಇದೇ ವೇಳೆ 2024ರಲ್ಲಿ ಪೌರ ಕಾರ್ಮಿಕರಿಗಾಗಿ ಜಾರಿಗೊಂಡಿರುವ ಗೃಹ ಭಾಗ್ಯ ಯೋಜನೆಯಡಿ ಸುಮಾರು 70 ಮನೆಗಳ ನಿರ್ಮಾಣಕ್ಕೆ ಅವಕಾಶ ಇದ್ದರೂ ನಿವೇಶನ ಗುರುತಿಸುವ ಕಾರ್ಯ ಪೂರ್ಣಗೊಳ್ಳದ ಕಾರಣ ಕಾಮಗಾರಿ ಆರಂಭವಾಗಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಪೌರ ಕಾರ್ಮಿಕರಿಲ್ಲದೆ ಪಟ್ಟಣದ ಸ್ವಚ್ಛತೆ ಮತ್ತು ಸಾರ್ವಜನಿಕ ಸೇವೆಗಳು ಸಾಧ್ಯವಿಲ್ಲ. ಆದರೆ ಅವರ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಅವರು ಹೇಳಿದರು. ಈ ಕುರಿತು ಪಿಡಿಒ ಹಾಗೂ ತಾಂತ್ರಿಕ ವಿಭಾಗದ ಅಧಿಕಾರಿಗಳೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ್ದು, ಸೋಮವಾರದೊಳಗೆ ಗೃಹಭಾಗ್ಯ ಯೋಜನೆಗೆ ಅಗತ್ಯ ನಿವೇಶನ ಅಂತಿಮಗೊಳಿಸಿ ಕಾಮಗಾರಿ ಆರಂಭಿಸುವ ಬಗ್ಗೆ ಕ್ರಮ ಕೈಗೊಳ್ಳುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ ಎಂದರು. ಕಾಯಂ ನೌಕರಿ ಸಂಬಂಧಿತ ಕಡತವನ್ನ ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ. ಸೋಮವಾರದೊಳಗೆ ಪ್ರಗತಿ ಕಾಣದಿದ್ದರೆ ಜಿಲ್ಲಾಧಿಕಾರಿ ಹಾಗೂ ಸಂಬಂಧಪಟ್ಟ ಸಚಿವರ ಗಮನಕ್ಕೆ ವಿಷಯವನ್ನ ತರಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಪೌರ ಕಾರ್ಮಿಕರ ಹಿತಾಸಕ್ತಿಗಾಗಿ ಅಗತ್ಯವಿದ್ದರೆ ಹೋರಾಟ ಮುಂದುವರಿಸಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದರು. ಅಧಿಕಾರಿಗಳು ತಕ್ಷಣ ಬಾಕಿ ಉಳಿದಿರುವ ಕೆಲಸಗಳನ್ನು ಆರಂಭಿಸಿ ಕಾರ್ಮಿಕರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ಆಗ್ರಹಿಸಿದರು. ಈ ದಿನ ಶ್ರೀನಿವಾಸಪುರ ಪುರಸಭೆಯಲ್ಲಿ ಕೆಲವೊಂದು ವಿಚಾರಗಳು ಯಾಕೆ ಡಿಲೇ ಆಗ್ತಾ ಇದೆ, ನಮ್ಮ ಪೌರ ಕಾರ್ಮಿಕರಿಗೆ ಯಾಕೆ ತೊಂದರೆ ಆಗ್ತಾ ಇದೆ ಅನ್ನೋ ವಿಚಾರಕ್ಕೆ ಮಾತಾಡೋಣ ಅಂತ ಬಂದಿದ್ದೆ ಆಫೀಸ್ಗೆ. ಸಾಹೇಬ್ರು ಇವತ್ತು ರಜದಲ್ಲಿ ಅಂತ ಒಂದು ನಮ್ಮ ಇಂಜಿನಿಯರಿಂಗ್ ತಾಂತ್ರಿಕ ವಿಭಾಗ ಮತ್ತು PDO ಅವ್ರನ್ನ ದೂರವಾಣಿ ಮುಖಾಂತರ ಮಾತಾಡಿದಾಯಿತು. ಸಮಸ್ಯೆಗಳೇನೆಂದರೆ 2022ರಲ್ಲಿ ಪೌರ ಕಾರ್ಮಿಕರಿಗೆ ಕಾಯಂ ನೌಕರಿ ಆಗಬೇಕಂತ ಒಂದು ಫೈಲ್ ಬಂದಿರುತ್ತೆ. ಅದರಲ್ಲಿ ಶ್ರೀನಿವಾಸಪುರ ಪೌರ ಕಾರ್ಮಿಕರಲ್ಲಿ ಯಾರ್ಯಾರು ಲೋಡರ್ಸ್ ಅಂಡ್ ಕ್ಲೀನರ್ಸ್ ಇರ್ತಾರೋ ಅವ್ರದ್ದು ಕಾಯಂ ನೌಕರಿ ಮಾಡ್ಬೇಕಂತೇಳಿ ಕ್ಯಾಟಗಿರಿ ವೈಸು, ಎಲಿಜಿಬಿಲಿಟಿ ವೈಸು ಚೆಕ್ ಲಿಸ್ಟ್ ಗೌರ್ಮೆಂಟಿಂದಾನೇ ಬಂದಿರುತ್ತೆ. ಆ ಚೆಕ್ ಲಿಸ್ಟ್ ಪ್ರಕಾರ ಲಾಸ್ಟ್ ನಾನು ಪ್ರೆಸಿಡೆಂಟ್ ಇದ್ದಾಗೆ ಯಾರ್ಯಾರು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಆಗ್ತಾರೆ ಅನ್ನೋದು ಒಂದು ಲಿಸ್ಟು ಮಾಡಿದ್ವಿ. ಆ ಲಿಸ್ಟು ಪ್ರಪೋಸಲ್ ಕಳಿಸಿದ್ವಿ, ಮತ್ತು ಇದುವರೆಗೂ ಅದನ್ನು ಲಿಸ್ಟನ್ನು ಫೈನಲ್ ಮಾಡಿಲ್ಲ. ಒಂದನೇ ವಿಚಾರ. ಎರಡನೇ ವಿಚಾರ, 2024ರಲ್ಲಿ ಪೌರ ಕಾರ್ಮಿಕರಿಗೆ ಗೃಹಭಾಗ್ಯ ಯೋಜನೆ ಬಂದಿತ್ತು. ಗೃಹಭಾಗ್ಯ ಯೋಜನೆಯಲ್ಲಿ ಪೌರ ಕಾರ್ಮಿಕರಿಗೆ ಸುಮಾರು 70 ಮನೆಗಳು ಕಟ್ಸ್ಕೊಡೋ ಸ್ಕೀಮ್ ಅದು. ಇವತ್ತವರೆಗೂ ನಮ್ಮ ಪುರಸಭೆಯಲ್ಲಿ ಜಾಗ ಐಡೆಂಟಿಫೈ ಮಾಡೋಕ್ಕಾಗಿಲ್ಲ ಅನ್ನೋ ಒಂದು ಕ್ಷುಲ್ಲಕ ಕಾರಣದಿಂದ ಇದುವರೆಗೂ ಇವತ್ತಿಗೆ ಅವ್ರಿಗೆ ಗುದ್ಲಿ ಪೂಜೆ ಆಗಲಿ, ಆ ಕಾಮಗಾರಿ ಚಾಲನೆ ಮಾಡೋದಾಗಲಿ ಆಗಲಿಲ್ಲ. ಏನು ಎತ್ತ ಅಂತ ಕೇಳಿದ್ರೆ ಇರ್ರೆಸ್ಪಾನ್ಸಿಬಲ್ ರೀಸನ್ಸ್, ಅದು ಇದೊಂದು ವ್ಯಾಲಿಡ್ ರೀಸನ್ನು, ಹೌದು ಡಿಲೇ ಆಗಿದೆ ಅನ್ಕೊಳಕ್ಕೆ ಆಗಲ್ಲ. ಶ್ರೀನಿವಾಸಪುರದಲ್ಲಿ ಸರ್ಕಾರಿ ಜಾಗ ಇಲ್ಲ ಅಂತ ಹೇಳ್ತಾರೆ, ಜಾಗ ಇಲ್ಲದೆ ಇರೋದ್ರಿಂದ ಟೆಂಡರ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾರೆ. ಇದೊಂದು ರೀಸನ್ನಾ? ಏಕೆ ಪೌರ ಕಾರ್ಮಿಕರು ಅಂದ್ರೆ ಇವ್ರಿಗೆಲ್ಲ ಅಧಿಕಾರಿಗಳಿಗೆ ಅಷ್ಟೊಂದು ನೆಗ್ಲಿಜೆನ್ಸಾ? ಸಿಂಪಲ್ ರೀಸನ್, ಪೌರ ಕಾರ್ಮಿಕರು ಇಲ್ಲ ಅಂದ್ರೆ ಶ್ರೀನಿವಾಸಪುರ ಇವತ್ತು ಬೆಳಗಾಗಲ್ಲ. ಅವ್ರಿದ್ರೇನೆ ಏನಾದ್ರು ಶ್ರೀನಿವಾಸಪುರದಲ್ಲಿ ಜನ ಎದ್ದು ಓಡಾಡಕ್ಕಾಗೋದು ಅಂತ ಅವ್ರ ವಿಚಾರದಲ್ಲಿ ಪೌರ ಕಾರ್ಮಿಕರು ಕಾಯಂ ನೌಕರಿ ಮಾಡ್ರಿ ಅಂದ್ರೆ ಆಸಕ್ತಿ ಇಲ್ಲ, ಪೌರ ಕಾರ್ಮಿಕರು ಗೃಹಭಾಗ್ಯ ಮಾಡ್ರಿ ಅಂದ್ರೆ ಅದ್ರಲ್ಲಿ ಆಸಕ್ತಿ ಇಲ್ಲ. ಇನ್ನೇನ್ರಲ್ಲಿ ಇವ್ರಿಗೆ ಆಸಕ್ತಿ ಇರೋದು? ಯಾವ ವಿಚಾರದ ಬಗ್ಗೆ ನಾವು ಮಾತಾಡೋದಿದೆ? ಬೆಳಗ್ಗೆಯಿಂದ ಬಂದು ಕೂತೀವಿ, ಒಬ್ಬರು ನೋಡ್ರಿ ಚೀಫ್ ಆಫೀಸರ್ ಆನ್ ಡ್ಯೂಟಿ ಇದಾರೆ ಸರ್, ಬರ್ತಾರೆ ಅಂತಾರೆ. ಈಗ ನೋಡ್ರಿ ಯಾರು ಇಲ್ಲ, ಏನ್ ನಡೀತಾ ಇದೆ ಆಫೀಸಲ್ಲಿ ಅಂತ ಕೇಳೋದಕ್ಕೆ ಬಂದಾಗ ಪಾಪ ಇವ್ರು ಹೇಳ್ತಾರೆ ನಮ್ಗೆ 6 ತಿಂಗಳಾಗಿದೆ ಸಂಬಳಗಳು ಬಂದಿಲ್ಲ ಅಂತ. ಏನ್ ನಡೀತಾ ಇದೆ ಅನ್ನೋ ವಿಚಾರದಲ್ಲಿ ಈಗ ಆಲ್ರೆಡಿ PDO ಅವ್ರ ಗಮನಕ್ಕೆಲ್ಲ ತಂದಿದ್ದೀನಿ. ನಾನು ಈಗ ಕೂಡಲೇ ಎಲ್ಲ ನನ್ನ ಸ್ಟಾಫನ್ನ ತರಿಸ್ಕೊಂಡು ವಿಚಾರ ಎಲ್ಲ ತಿಳ್ಕೊಂಡು ಸರ್ ಸೋಮವಾರ ಅಷ್ಟೊಂದು ನಾವು ಅಪ್ಡೇಟ್ ಮಾಡ್ತೀವಿ, ಜಾಗ ಫೈನಲೈಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ಪ್ರೆಸಿಡೆಂಟ್ ಇದ್ದಾಗೆ ಇವರಿಗೆ ಗೃಹಭಾಗ್ಯ ಯೋಜನೆ ಅಡಿ 3-4 ಕಡೆ ಜಾಗ ಐಡೆಂಟಿಫೈ ಮಾಡಿ ಅವ್ರಿಗೆ ಕಳಿಸ್ಕೊಟ್ಟಿದ್ವಿ. ಇಂಥ ಪ್ರಪೋಸಲ್ ಇದೆ, ನೀವು ಅದನ್ನ ಚೆಕ್ಬಂದಿ ಮಾಡ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ಬೋದು ಅಂತ. ಈಗ ಅದು ಯಾವ ರೀಸನ್ಗೆ ಅದನ್ನ ತಡೆ ಹಿಡಿದಿದ್ದಾರೆ, ಏನ್ ಕಾರಣ ಅನ್ನೋದು ಗೊತ್ತಿಲ್ಲ. ಇದ್ರ ಬಗ್ಗೆ ಎಲ್ಲ ಪೂರ್ಣ ಮಾಹಿತಿ ಸೋಮವಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾನು ನಮ್ಮ ಪೌರ ಕಾರ್ಮಿಕರಿಗೂ ಮತ್ತೆ ಎಲ್ಲರಿಗೂ ಒಂದು ಭರವಸೆ ಏನು ಅಂದ್ರೆ, ಅಧಿಕಾರಿ PDO ಅವ್ರ ಗಮನಕ್ಕೆ ಇವತ್ತು ನಾವು ತಂದಿದ್ದೀವಿ. ಇನ್ನು ಅದ್ರ ಬಗ್ಗೆ ಸೋಮವಾರದವರೆಗೂ ಪೇಷನ್ಸ್ ಆಗಿ ಕಾಯೋಣ. ಸೋಮವಾರ ಅವ್ರು ಏನು ಹೇಳ್ತಾರೆ ನೋಡಿಕೊಂಡು
ನಾವು ಮುಂದಿನ ಕ್ರಮ ವಹಿಸ್ಕೊಳ್ಳೋಣ. ಯಾಕೆಂದ್ರೆ ಸೋಮವಾರ ಅಷ್ಟರಲ್ಲಿ ನಂಗೆ ಗೊತ್ತಂಗೆ 100% ಗೃಹಭಾಗ್ಯ ಯೋಜನೆಗೆ ಅವರನ್ನು ಬಂದು ಜಾಗ ಐಡೆಂಟಿಫೈ ಮಾಡಿ ಕಾಮಗಾರಿ ಚಾಲನೆ ಮಾಡೋದಕ್ಕೂ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ, ಮಾಡ್ತೀವಿ ಸರ್ ಬಂದು ನೋಡ್ತೀವಿ ಅಂತ. ಇನ್ನು ಎರಡನೇದು 2022 ಆಗಿರೋ ಇದು ನಮ್ಮ ಕಾಯಂ ನೌಕರಿ ವಿಚಾರನೂ ಈಗ ಅವ್ರ ಗಮನಕ್ಕೆ ತಂದಿದ್ದೀನಿ. ಚೀಫ್ ಆಫೀಸರ್ ಅವ್ರನ್ನ ಕರ್ಸ್ಕೊಂಡು ನಮ್ಮ ಫೈಲ್ ನೋಡ್ತೀನಿ ಸರ್ ಅಂತ ಹೇಳಿದ್ದಾರೆ. ಅಟೆಂಡೆನ್ಸ್ ಇದೆ, ಯಾರ್ಯಾರು ಯಾವ ಕೆಲಸ ಮಾಡ್ತಾ ಇರೋ ಅನ್ನೋ ಲಿಸ್ಟ್ ಇದೆ, ಅದನ್ನು ಫೈನಲ್ ಮಾಡೋದ್ರಲ್ಲಿ ಯಾವ ಅಧಿಕಾರಿಗೂ ಏನು ತಕ್ಲೀಫ್ ಆಗಲ್ಲ, ಏನು ಅಂತ ದೊಡ್ಡ ಇದೇನದು ಜಾದು ಇಲ್ಲ, ಲಿಸ್ಟ್ ಫೈನಲ್ ಆಗುತ್ತೆ. ಸೋಮವಾರ ಅವ್ರು ಕೆಲಸ ಮಾಡಿಲ್ಲ ಅಂದರೆ ಇದನ್ನು ನಾವು DC ಗಮನಕ್ಕೆ ತಂದು, ಇಲ್ಲ ಬೇಕು ಅಂದ್ರೆ ಮಿನಿಸ್ಟರ್ಗೂ ಹೋಗೋಣ, ನಾವು ನಮ್ಮ ಮನೆಗಳದ್ದು ಅಲ್ಲ, ನಮ್ಮ ಪರ್ಸನಲ್ ಕೆಲಸಗಳು ಅಲ್ಲ, ಈ ವಿಚಾರ ಶ್ರೀನಿವಾಸಪುರ ಪೌರ ಕಾರ್ಮಿಕರಿಗೆ ಶ್ರೀನಿವಾಸಪುರಕ್ಕೆ ಸಂಬಂಧಪಟ್ಟಿರೋದು. ನಾವು ಎಲ್ಲರಿಗೂ ಬೇಕಾದ್ರೂ ಹೋರಾಡ್ತೀವಿ. ಇಮಿಡಿಯೇಟ್ ಆಗಿ ಅಧಿಕಾರಿಗಳು ಎಚ್ಚೆತ್ಕೋಬೇಕು. ಯಾವ್ಯಾವ ಕೆಲಸಗಳು ಪೆಂಡಿಂಗ್ ಇಟ್ಟಿದ್ರು ಅದನ್ನ ಈಗೇನು 4-5 ದಿವಸ ಟೈಮ್ ಇದೆ, ಅಟ್ಲೀಸ್ಟ್ ಇನಿಷಿಯೇಟ್ ಮಾಡಿ ನಾವು ಇದು ಮೂವ್ಮೆಂಟ್ ಮಾಡಿದ್ವಿ ಸರ್, ಇಂಥ ಪ್ರಪೋಸಲ್ ಹೋಗಿದೆ, ಈ ವಾರದಲ್ಲಿ ನಾವು ಇದನ್ನ ತಗೋದು. ಯಾಕೆಂದ್ರೆ ಎಲ್ಲ ಆಗಿರೋ ಕೆಲಸಗಳು ಇವು. ನಾನಿದ್ದಾಗೆ ನಾನು ಎಲ್ಲರಿಗೂ ಇಂಥವ್ರು ಇದ್ದಾರೆ ಅಂತ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೆ. ಯಾರ ಕಾಯಂ ನೌಕರಿಗಳಿಗೆ ಯಾವ ಪೌರ ಕಾರ್ಮಿಕ ಏನ್ ಕೆಲಸ ಮಾಡ್ತಾನೆ, ಇದ್ದಾನೆ, ಎಷ್ಟು ವರ್ಷದಿಂದ ಇದ್ದಾನೆ, ಎಲ್ಲ ವಿಡಿಯೋ ರೆಕಾರ್ಡ್ ಮಾಡಿ ಅವ್ರು ಕಳಿಸಿದ್ದೆ. ಇದನ್ನ ಸ್ಕ್ರೂಟಿನಿ ಮಾಡೋದ್ರಲ್ಲಿ ಅಫಿಷಿಯಲ್ಸ್ಗೆ ನನ್ನ ದೊಡ್ಡ ಕೆಲಸ ಇಲ್ಲ. ನನಗೆ ಗೊತ್ತಂಗೆ ಅವ್ರೇನು ಆಶ್ವಾಸನೆ ಕೊಟ್ಟಿದ್ದಾರೋ ಅದ್ರ ಮೇಲೆ ನಿಲ್ತಾರೆ, ಮಾಡ್ಕೊಡ್ತಾರೆ. ಸೋಮವಾರ ಅಷ್ಟರಲ್ಲಿ ಕೆಲಸ ಆಗುತ್ತೆ ಅನ್ನೋದು ವಿಶ್ವಾಸ ಇದೆ. ಥ್ಯಾಂಕ್ ಯು.